ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ತುಂಬಾನೇ ರುಚಿಯಾದಂತ ಟೇಸ್ಟಿಯಾದಂತ ಸಿಹಿ ಸಿಹಿ ಹುಳಿ ಹುಳಿ ಇರುವಂತ ಮಾವಿನ ಹಣ್ಣಿನಿಂದ ಮಾಡಿರುವಂತ ಒಂದು ಸೂಪರ್ ಆಗಿರುವಂತ ರೆಸಿಪಿ, ತಿನಿಸು ಅಂತಾನೆ ಹೇಳ್ಬೋದು. ಪದಾರ್ಥ ತುಂಬಾ ರುಚಿಯಾಗಿರುವಂತ ಒಂದು ತಿನಿಸುವನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಮಾವಿನ ಹಣ್ಣನ್ನ ತಗೊಂಡಿದೀವಿ, ಆದ್ರೆ ಎಲ್ಲಾ ಮಾವಿನ ಹಣ್ಣಿನಲ್ಲಿ ಮಾಡೋದಕ್ಕೆ ಬರಲ್ಲ. ತುಂಬಾ ಚಿಕ್ಕ ಮಾವಿನ ಹಣ್ಣು ಇರ್ಬೇಕು, ಅಷ್ಟೇ ಅಲ್ಲ ಇದು ನಾರಾಗಿರ್ಬೇಕು. ಅಂತ ಮಾವಿನ ಹಣ್ಣಿನಲ್ಲಿ ನಾವು ಇವತ್ತು ಸಿಹಿಯಾದ ಮತ್ತು ಹುಳಿಯಾದ ಒಂದು ತಿನಿಸುವನ್ನ ಮಾಡೋಣ. ಫಸ್ಟ್ ನಾವು ಮಾವಿನ ಹಣ್ಣನ್ನ ತಗೊಂಡಿದ್ವಲ್ಲ, ಎಲ್ಲವನ್ನೂ ಸಹ ಫಸ್ಟ್ ನೀರಿನಲ್ಲಿ ತೊಳಿಬೇಕು. ಮಾವಿನ ಹಣ್ಣನ್ನ ನಾವು ಎಲ್ಲವನ್ನೂ ತೊಳೆದು ಒಂದು ಪ್ಲೇಟಿಗೆ ತೆಗೆದು ಬಿಡೋಣ. ತುಂಬಾ ರುಚಿಕರವಾದಂತ ಟೇಸ್ಟಿ ಆದಂತ ಹುಳಿ ಮತ್ತು ಸಿಹಿ ಇರುವಂತ ರೆಸಿಪಿ. ಇದಕ್ಕೆ ತುಂಬಾ ಪದಾರ್ಥಗಳೇ ಆಗ್ಲಿ ಏನು ಬೇಕಾಗಲ್ಲ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ನೋಡಿ, ಎಲ್ಲಾ ಮಾವಿನ ಹಣ್ಣನ್ನ ನಾನು ತೊಳೆದು ಈಗ ಒಂದು ಸೈಡಿಗೆ ಇಟ್ಟಿದ್ದೀನಿ. ಅಷ್ಟೇ ಅಲ್ಲ, ಈ ಮಾವಿನ ಹಣ್ಣಿನ ಮೇಲಿರುವಂತ ಸಿಪ್ಪೆಯನ್ನ ತೆಗಿಬೇಕು. ಎಲ್ಲಾ ಮಾವಿನ ಹಣ್ಣನ ಸಿಪ್ಪೆಯನ್ನ ತೆಗಿಯೋಣ. ತುಂಬಾ ರುಚಿಯಾಗಿರುತ್ತೆ, ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಈ ಕಡೆ ಸಿಹಿ ಸಿಹಿ ಹುಳಿ ಹುಳಿ, ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಡಿಪ್ ಮಾಡ್ಕೊಂಡು ಇದನ್ನ ತಿಂತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ನೋಡಿ, ಎಲ್ಲಾ ಮಾವಿನ ಹಣ್ಣನ್ನು ಸಹ ನಾನು ಇದೇ ರೀತಿ ತೆಗೆದು ಇಡ್ತಾ ಇದ್ದೀನಿ, ಮೇಲಿರುವ ಸಿಪ್ಪೆಯನ್ನ. ಆದ್ರೆ ಎಲ್ಲಾ ಮಾವಿನ ಹಣ್ಣಲ್ಲೂ ಬರೋದಿಲ್ಲ ಮಾಡೋದಕ್ಕೆ. ತುಂಬಾ ನಾರಿರ್ಬೇಕು, ನಾರಿದ್ರೇನೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯನ್ನ ಕೊಡುತ್ತೆ. ಈಗ ಎಲ್ಲಾ ಮಾವಿನ ಹಣ್ಣನ್ನು ನಾವು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ನಾವು ಒಗ್ಗರಣೆಯನ್ನ ಹಾಕೋದಕ್ಕೆ ಒಂದು ಬಾಣ್ಲಿಯನ್ನ ಇಟ್ಟಿದೀವಿ. ಬಾಣ್ಲಿ ಕಾಯಬೇಕು. ಒಂದ್ ಸ್ವಲ್ಪ ಬಾಣ್ಲಿ ಕಾದ ಮೇಲೆ ಇದಕ್ಕೆ 3-4 ಸ್ಪೂನ್ ಅಷ್ಟು ಎಣ್ಣೆ. ಇದು ಹೆಚ್ಚಿಗೆ ಪದಾರ್ಥಗಳೇ ಆಗ್ಲಿ ಏನು ಬೇಕಾಗಲ್ಲ, ಸಿಂಪಲ್ ಆಗಿ ಮಾಡುವಂಥದ್ದು, ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡುವಂಥದ್ದು. ಎಣ್ಣೆ ಕಾದ ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತ ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಮೇಲಿರುವಂತ ಸಿಪ್ಪೆಯನ್ನ ತೆಗೆದು ಅದನ್ನ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂತ ಹಸಿಮೆಣಸಿಕಾಯಿ ಇಷ್ಟನ್ನು ಹಾಕಿ ಹುರಿದು, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಇದನ್ನು ಸಹ ಹಾಕಿ ಹಸಿ ಹಸಿ ಘಮ ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ, ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಇದು ಅನ್ನಕ್ಕೆ, ಚಪಾತಿಗೆ ಯಾವುದಕ್ಕೂ ಕಲ್ಸ್ಕೊಂಡು ತಿನ್ನುವಂಥದ್ದಲ್ಲ, ಹಾಗೆ ಇದನ್ನ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ರುಚಿಯನ್ನ ಕೊಡುತ್ತೆ. ಖಾರಕ್ಕೆ ಹಸಿಮೆಣಸಿಕಾಯಿನೂ ಹಾಕಿದೀವಿ. ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ. ನಾವು ಒಂದು 10 ಮ್ಯಾಂಗೋ ತಗೊಂಡಿರೋದ್ರಿಂದ ನಾವು ಒಂದು 3 ಹಸಿಮೆಣಸಿಕಾಯಿ, 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯನ್ನ ಕೊಡುತ್ತೆ. ಸಿಂಪಲ್ ಆಗಿ ಮನೇಲಿರುವ ಸಾಮಗ್ರಿಗಳಿಂದ ಸಿಂಪಲ್ ಆಗಿ ಹೆಚ್ಚಿಗೆ ಪದಾರ್ಥ ಇಲ್ಲದೆ ಮಾಡುವಂಥದ್ದು. ಆಮೇಲೆ ಇದಕ್ಕೆ ನಾವು 1 ಲೋಟದಷ್ಟು ನೀರು. ನಿಮಗೆ ನೀರು ತಳ್ಳಗೆ ಬೇಕು ಅಂದ್ರೆ 1 ಲೋಟ ಫುಲ್ ಹಾಕ್ರಿ, ಇಲ್ಲ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಆಮೇಲೆ ನಾವು ಸಿಪ್ಪೆಯನ್ನು ಬಿಡಿಸಿರುವಂತ ಮಾವಿನ ಹಣ್ಣನ್ನು ಸಹ ನಾವು ಹಾಕ್ತಾ ಇದ್ದೀವಿ. ಎಲ್ಲವನ್ನೂ ಸಹ ಒಂದೊಂದಾಗೆ ನಾವು ಹಾಕೊಳ್ಳೋಣ. ಆಮೇಲೆ ಮಾವಿನ ಹಣ್ಣಲ್ಲಿರುವಂತ ರಸವನ್ನು ಬಿಟ್ರೆ ಸ್ವಲ್ಪ ಗಟ್ಟಿನೂ ಸಹ ಆಗುತ್ತೆ, ತುಂಬಾ ರುಚಿಯನ್ನು ಸಹ ಕೊಡುತ್ತೆ. ನೋಡಿ, ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಬೆಲ್ಲ. ನೋಡಿ, ನಾನು 1 ಸ್ಪೂನ್ ಅಷ್ಟು ಬೆಲ್ಲವನ್ನು ಸಹ ಹಾಕ್ತಾ ಇದ್ದೀನಿ. ಹೇಳಿದ್ನಲ್ಲ, ಸಿಹಿ ಸಿಹಿ ಹುಳಿ ಹುಳಿ ಅಂತ. ಮಾವಿನ ಹಣ್ಣು ಸ್ವಲ್ಪ ಹುಳಿನೂ ಇರುತ್ತೆ, ಸಿಹಿನೂ ಇರುತ್ತೆ. ಹಾಗೆ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಮಾಡಿದ್ರಂತೂ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾವು ಜೊನ್ನೆ ಬೆಲ್ಲ ಅಂತ ಕರಿತೀವಿ. ಈ ಬೆಲ್ಲವನ್ನ 1 ಸ್ಪೂನ್ ಅಷ್ಟು ನಾನು ಹಾಕಿದ್ದೀನಿ.
ಈಗ ಇದನ್ನ ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಕುದಿಯೋದಕ್ಕೆ ಬಿಡೋಣ. ನೋಡಿ ಚೆನ್ನಾಗಿ ಕುದೇ ಬಂದಿದೆ. ಇವಾಗ ಮಾವಿನ ಹಣ್ಣಿನ ರೆಸಿಪಿನೂ ಸಹ ರೆಡಿಯಾಗಿದೆ. ತುಂಬಾನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಸಿಹಿ ಸಿಹಿ ಹುಳಿ ಹುಳಿ ಇರುವಂತ ಒಂದು ಪದಾರ್ಥ, ಆಹಾರ ಅಂತಾನೆ ಹೇಳ್ಬೋದು. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ರುಚಿಯನ್ನ ಇದು ಕೊಡುತ್ತೆ. ಬನ್ನಿ, ಇವಾಗ ರೆಡಿ ಆಗಿದೆ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲೇ ಹೇಳಿದ ಹಾಗೆ ಇದು ಅನ್ನಕ್ಕೆ, ಚಪಾತಿಗೆ ಯಾವುದಕ್ಕೂ ಸಹ ಹಾಕೊಂಡು ತಿನ್ನೋದಲ್ಲ, ಹಾಗೆ ಇದನ್ನ ಡಿಪ್ ಮಾಡಿ ತಿನ್ನುವಂಥದ್ದು. ಇವಾಗ ಇದನ್ನ ನಾವು ಒಂದು ಬೌಲಿಗೆ ತೆಗೆಯೋಣ. ನಮಗೆ ಎಷ್ಟು ತಿನ್ನಬೇಕು ಅನ್ಸುತ್ತೋ ಅಷ್ಟು ನಾವು ಹಾಕೊಳ್ಳೋಣ. ನೋಡಿ ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೀವು ರಸನ ತಳ್ಳಗಾದ್ರೂ ಮಾಡ್ಕೋಬಹುದು, ಇಲ್ಲ ಗಟ್ಟಿನಾದ್ರೂ ಮಾಡ್ಕೋಬಹುದು. ತಳ್ಳು ಮಾಡ್ಕೊಂಡ್ರೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಇನ್ನು ರುಚಿಯನ್ನ ಕೊಡುತ್ತೆ. ಹಾಗೆ ಇನ್ನೊಂದು ಬೌಲಿಗೆ ನಾವು 1 ಅಥವಾ 2 ನಿಮಗೆ ಎಷ್ಟು ತಿನ್ಬೇಕು ಅನ್ಸುತ್ತೋ ಅಷ್ಟು ಹಾಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿ ಇರುತ್ತಲ್ಲ. ಇದಕ್ಕೆ ರಸ, ಮಾವಿನ ಹಣ್ಣಿನ ರಸನೂ ಸಹ ಇಳಿದಿರೋದ್ರಿಂದ ತಿನ್ನೋದಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ಈಗ ಮಾವಿನ ಹಣ್ಣಿನಿಂದ ಮಾಡಿರುವ ತಿನಿಸು ರೆಡಿ. ಥ್ಯಾಂಕ್ ಯು.